ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್. ರುದ್ರೇಶ್ ಎಲ್ಲವನ್ನ ಹೇಳಿ ಮುಗಿಸಿದಾಗ ಆ ಜಾಗವೇ ಸಂಪೂರ್ಣ ನಿಶ್ಶಬ್ದವಾಗಿತ್ತು. ರಾವಣ್ ಮತ್ತು ವೃಷಿಕ ಇಬ್ರು ರುದ್ರೇಶ್ನನ್ನೇ ತೀವ್ರವಾಗಿ ನೋಡುತ್ತಾ ಕುಳಿತಿದ್ರು. ಚೈತ್ರನ್ಗೆ ರುದ್ರೇಶ್ ಹೇಳಿದ್ದನ್ನ ಕೇಳಿ ಆಶ್ಚರ್ಯವಾಯಿತು. ಮೊನಾಲಿ ಸಾಯುವಾಗ್ಲೂ ಎಷ್ಟರ ಮಟ್ಟಿಗೆ ದ್ವೇಷವನ್ನ ರುದ್ರೇಶನ ನೆನಪಿನಲ್ಲಿ ಬಿತ್ತಿ ಹೋಗಿದ್ದಾಳೆ ಎಂಬುದನ್ನ ನೆನೆಸಿಕೊಂಡಾಗ ಮೊನಾಲಿ ಈಗ ತನ್ನ ಕಣ್ಣ ಮುಂದೆ ಇದ್ರೆ ಅವಳನ್ನ ಚುಚ್ಚಿ ಕೊಂದು ಬಿಡುವಷ್ಟು ಆಕ್ರೋಶ ಅವನಿಗೆ ಬಂದ್ಬಿಟ್ಟಿತ್ತು. ಛೀ, ಎಷ್ಟು ಕೆಟ್ಟವಳು ಅವಳು! ಸಾಯುವಾಗಲೂ ಇಂತಹ ಒಂದು ಕೇವಲವಾದ ಆಲೋಚನೆಯೊಂದಿಗೆ ಅವಳು ಸತ್ತು ಹೋಗಿದ್ದಾಳೆ. ಯಾರು ನೆಮ್ಮದಿಯಾಗಿ ಬದುಕಲೇಬಾರದು ಎನ್ನುವುದೇ ಅವಳ ಕೊನೆಯ ಆಸೆಯಾಗಿದ್ದಂತೆ ಕಾಣುತ್ತದೆ. ಅದು ಆ ಅರ್ಷಿ ಮತ್ತು ಆರ್ವಿಯ ಮೇಲೆ ಅವಳಿಗೆ ಯಾಕೆ ಇಷ್ಟೊಂದು ದ್ವೇಷ? ಇವಳು ಸತ್ತ ಮೇಲೂ ನರಕಕ್ಕೆ ಹೋಗಿರ್ತಾಳೆ ಎಂದು ಮನಸ್ಸಿನಲ್ಲೇ ಅವಳನ್ನ ಶಪಿಸುತ್ತಿದ್ದವನು ವೃಷಿಕಳ ಧ್ವನಿ ನೆನಪಿನ ಲೋಕಕ್ಕೆ ಕರೆತಂದಿತು. ಸೊ, ನಿನ್ನ ಪ್ರೀತಿಯ ಪ್ರೇಯಸಿ ಹೇಳಿದ್ದನ್ನ ಕೇಳಿ ನೀನು ನನ್ನ ಅಕ್ಕ ಮತ್ತು ರಾವಣನ್ನ ಹಾಗೆ ತೀರಿಸಿಕೊಳ್ಳುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೀಯಾ, ಹೌದಲ್ವಾ ಎಂದು ಅವಳು ಅವನನ್ನ ನೋಡಿ ಗಂಭೀರವಾಗಿ ಕೇಳಿದ್ಲು. ಅವಳನ್ನ ನೋಡಿ ತುಟಿಗಳನ್ನ ವಕ್ರವಾಗಿಸಿ ನಕ್ಕವನು, ಹೌದು, ಅದಕ್ಕಾಗಿಯೇ ಬಂದೆ. ಅದರಲ್ಲಿ ಅರ್ಧ ಕೆಲಸವನ್ನ ನಾನು ಮುಗಿಸಿ ಬಿಟ್ಟಿದ್ದೀನಿ. ನಿನ್ನ ಅಕ್ಕ ಅರ್ಷಿ ರಾವಣ್ನಿಂದ ದೂರ ಮಾಡಿದರೆ ರಾವಣ್ ಬದುಕು ನರಕವಾಗಿ ಬದಲಾಗುತ್ತದೆ. ಅರ್ಷಿ ಕೂಡ ತನ್ನ ಬದುಕನ್ನ, ತನ್ನ ಕುಟುಂಬವನ್ನ ಕಳ್ಕೊಂಡು ಈ ಜಗತ್ತಿನಲ್ಲಿ ನರಕದಲ್ಲಿ ಬದುಕಿರುವಂತೆ ಬದುಕ್ತಾಳೆ. ನನಗೆ ಅದೇ ಬೇಕು. ಆದರೆ ಅನಿರೀಕ್ಷಿತವಾಗಿ ಮಧ್ಯದಲ್ಲಿ ನೀನು ಬಂದಿದ್ರಿಂದಲೇ ರಾವಣ್ ಇವತ್ತು ಇಷ್ಟೊಂದು ನೆಮ್ಮದಿಯಾಗಿದ್ದಾನೆ. ಅರ್ಷಿ ಬದುಕನ್ನ ನಾಶ ಮಾಡಿದ ನಾನು ರಾವಣನನ್ನ ಪೂರ್ತಿಯಾಗಿ ನಾಶ ಮಾಡಬೇಕೆಂದು ಯೋಚಿಸುವ ಮುನ್ನವೇ ಅವನ ಬದುಕಿನೊಳಗೆ ನೀನು ಬಂದು ಅವನನ್ನ ಕಾಪಾಡಿಬಿಟ್ಟೆ ಎಂದು ಹುಚ್ಚನಂತೆ ರುದ್ರೇಶ್ ಗರ್ಜಿಸಿದನು. ವೃಷಿಕ ಮಾತ್ರ ಅವನನ್ನ ನಗುತ್ತಾ ಒಂದು ನೋಟ ನೋಡುತ್ತಾ, ಈ ವೃಷಿ ಇರುವವರೆಗೂ ರಾವಣನನ್ನ ಯಾವನಾದರೂ ಏನು ಮಾಡಲು ಯೋಚಿಸಿದರೂ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದು ಅವಳು ಸೊಕ್ಕಿನಿಂದ ಹೇಳಿದಳು. ರಾವಣ್ ಅವಳು ಹೇಳುವುದನ್ನ ತುಂಬ ಕುತೂಹಲದಿಂದ ಕೇಳುತ್ತಿದ್ದನು. ಅವಳು ಹೇಳಿದ ನನ್ನ ರಾವಣ್ ಎನ್ನುವ ಮಾತು ಅವನ ಮನಸ್ಸಿನಲ್ಲಿ ಮಳೆ ಹನಿಯಂತೆ ಬಿದ್ದಿತು. ಅವನ ಕಣ್ಣುಗಳು ಅವಳನ್ನೇ ನೋಡುತ್ತಿದ್ದವು. ಅವಳು ಹೇಳಿದ್ದನ್ನ ಕೇಳಿ ಪರಿಹಾಸ್ಯವಾಗಿ ನಗುತ್ತಾ, ಹಾ, ಆ ಅರ್ಷಿ ಈಗ ಎಲ್ಲಿದ್ದಾಳೆ, ಏನ್ ಕಷ್ಟಪಡ್ತಿದ್ದಾಳೆ ಎಂದು ಯಾರಿಗೂ ತಿಳಿಯದು. ಆದರೆ ಅವಳು ನೆಮ್ಮದಿಯಾಗಿರಲು ಸಾಧ್ಯವೇ ಇಲ್ಲ ಎಂದು ಮಾತ್ರ ನನಗೆ ಚೆನ್ನಾಗಿ ಗೊತ್ತು. ಅವಳು ನೆಮ್ಮದಿಯಾಗಿರಲು ಬಾರದು ಎಂದು ರುದ್ರೇಶ್ ಹುಚ್ಚನಂತೆ ಕಿರುಚುತ್ತಾ ನಗುತ್ತಿದ್ದ. ಹೌದು, ನಾನು ನೆಮ್ಮದಿಯಾಗಿಲ್ಲ. ನೀನು ಅಂದುಕೊಂಡಂತೆಯೇ ನಾನು ಈಗ ನೆಮ್ಮದಿಯಾಗಿಲ್ಲ ಎಂದು ಆ ಸಮಯದಲ್ಲಿ ಬಾಗಿಲಿನ ಕಡೆಯಿಂದ ಒಂದು ಧ್ವನಿ ಕೇಳಿಸಿತು. ಆ ಧ್ವನಿಗೆ ರಾವಣ್ಣ ಮೆದುಳಿನಲ್ಲಿ ಆಘಾತದ ಮಿಂಚು ಹೊಡೆಯಿತು. ಧ್ವನಿ ಬಂದ ಕಡೆಗೆ ಚೈತ್ರನ್ ವೇಗವಾಗಿ ತಿರುಗಿದಾಗ ಅಲ್ಲಿ ಅವನಿಗೆ ಅವನ ಕಣ್ಣುಗಳನ್ನೇ ನಂಬಲು ಸಾಧ್ಯವಾಗಲಿಲ್ಲ. ಅಲ್ಲಿ ತೀಕ್ಷ್ಣವಾದ ನೋಟದೊಂದಿಗೆ ರುದ್ರೇಶ್ನನ್ನೇ ದಿಟ್ಟಿಸಿ ನೋಡುತ್ತಾ ನಿಂತಿದ್ದಳು ಹರ್ಷಿಕಾ ತಾರಾಗೈ. ವೃಷಿಕ ವೇಗವಾಗಿ ಹರ್ಷಿಕಾಳ ಕಡೆಗೆ ತಿರುಗಿ ಅವಳನ್ನ ಕಣ್ಣು ಬಿಟ್ಟು ನೋಡಲು ತನ್ನ ತಂಗಿಯನ್ನ ಕಣ್ಣೀರಿನ ಕಣ್ಣುಗಳಿಂದ ನೋಡಿದವಳು ತಡಬಡಿಸುವ ನಡಿಗೆಯಿಂದ ಅವಳ ಹತ್ತಿರ ಹೋದಳು. ಅವಳನ್ನ ಹತ್ತಿರ ತಲುಪಿದವಳು ವೃಷಿ ಎಂದು ಮಾತು ಬಾರದೆ ತಡುಕಾಡಿ ಬಿಕ್ಕಳಿಸುವ ಧ್ವನಿಯಲ್ಲಿ ಕರೆದಳು. ವೃಷಿಕ ಇನ್ನು ಹಾಗೆಯೇ ಶಿಲೆಯಂತೆ ನಿಂತು ತನ್ನ ಸಹೋದರಿಯನ್ನ ನೋಡುತ್ತಿದ್ದಳು. ಅದಕ್ಕಿಂತ ಹೆಚ್ಚು ತಡೆದುಕೊಳ್ಳಲು ಸಾಧ್ಯವಾಗದೆ ಹರ್ಷಿಕಾ ಅವಳನ್ನ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಳು. ವೃಷಿಕ ಅವಳ ಅಪ್ಪಿಕೊಳ್ಳುವಿಕೆಯಲ್ಲಿ ನೆನಪಿಗೆ ಬಂದವಳಾಗಿ ಹರ್ಷಿ ಎಂದು ತನ್ನ ಕಣ್ಣೀರನ್ನ ತಡೆಯಲು ಪ್ರಯತ್ನಿಸಿ ದೃಢವಾದ ಧ್ವನಿಯಲ್ಲಿ ಕರೆದು ತಾನು ಕೂಡ ಅಪ್ಪಿಕೊಂಡಳು. ಚೈತ್ರನ್ಗೆ ಇದನ್ನ ನೋಡಿದಾಗ ಕಣ್ಣುಗಳು ಆಘಾತದಿಂದ ಅಗಲವಾದವು. ಇದಕ್ಕಿಂತ ಮುಂಚೆಯವರೆಗೂ ಹರ್ಷಿಕಾ ಮತ್ತು ವೃಷಿಕ ಇಬ್ಬರು ಅವಳಿ ಜವಳಿ ಎಂದು ತಿಳಿದಿತ್ತೇ ಹೊರತು ಇಬ್ಬರನ್ನು ಒಂದೇ ಸಮಯದಲ್ಲಿ ಇದುವರೆಗೆ ಯಾರು ನೋಡಿರಲಿಲ್ಲ. ಇಂದು ಇವರನ್ನ ಒಟ್ಟಿಗೆ ನೋಡುವಾಗ ಒಂದೇ ರೂಪ, ಎರಡು ಬಿಂಬಗಳಾಗಿ ಎರಡು ದಿಕ್ಕಿನಲ್ಲಿ ನಿಂತಿರುವಂತೆ ಅವರಿಗೆ ಅನ್ನಿಸಿತು. ರುದ್ರೇಶ್ನು ಹರ್ಷಿಕಾಳನ್ನ ಇಲ್ಲಿ ಸ್ವಲ್ಪವೂ ನಿರೀಕ್ಷಿಸಿದವನಾಗಿ ಆಘಾತದಲ್ಲಿ ಅವಳನ್ನೇ ನೋಡುತ್ತಾ ನಿಂತಿದ್ದನು. ಅಳುತ್ತಿದ್ದ ಹರ್ಷಿಕಾಳನ್ನ ತನ್ನಿಂದ ಬೇರ್ಪಡಿಸಿದ ವೃಷಿಕ ಅವಳ ಕೆನ್ನೆಗೆ ಒಂದು ಹೊಡೆದಳು. ಅದಕ್ಕೆ ರೋಸ್ಲಿನ್ ಮತ್ತು ಮಾರ್ಷಲ್, ವೃಷಿ, ಏನ್ ಮಾಡ್ತಿದ್ದೀಯಾ ನೀನು?
ಎಂದು ಕಿರುಚಿದರು. ಅವರಿಬ್ಬರ ಕಡೆಗೆ ತಿರುಗಿ ಅವರನ್ನ ತೀಕ್ಷ್ಣವಾಗಿ ನೋಡಿದವಳು ಸುಮ್ಮನಿರುವಂತೆ ಕಣ್ಣುಗಳಲ್ಲೇ ಸನ್ನೆ ಮಾಡಿದ್ದಕ್ಕೆ ಅವರು ಏನು ಮಾತನಾಡದೆ ಸುಮ್ಮನಾದರು. ಕೆನ್ನೆಯ ಮೇಲೆ ಕೈ ಇಟ್ಕೊಂಡು ಅಳುತ್ತಿದ್ದ ಹರ್ಷಿಕಾಳ ಕೆನ್ನೆಯನ್ನ ತನ್ನ ಒಂದು ಕೈಯಿಂದ ಹಿಡಿದು ಅವಳ ಮುಖವನ್ನ ತನ್ನನ್ನು ನೋಡುವಂತೆ ಮಾಡಿದವಳು, ನೀನು ಹುಚ್ಚಿ ಹರ್ಷಿ, ನಿನ್ಗೆ ಹುಚ್ಚು ಹಿಡ್ದಿದ್ಯಾ? ನೀನ್ ಇಷ್ಟೊಂದು ದೊಡ್ಡ ಹೇಡಿ ಆಗ್ತೀಯಾ ಎಂದು ನಾನು ಅಂದ್ಕೊಂಡೇ ಇರಲಿಲ್ಲ. ಹೋಗಿ ಹೋಗಿ ಇವನಿಗಾಗಿ ಹೆದರಿ ನೀನು ಇಲ್ಲಿಂದ ಹೊರಟೋದ್ಯಾ ಹೇಳೆ ಎಂದು ಅವಳು ಅವಳನ್ನ ಹಿಡಿದು ಜಲುಕಿಸುತ್ತಿದ್ದಳು. ಚೈತ್ರನ್ ಕೂಡ ವೇಗವಾಗಿ ಬೃಷಿಕಾಳ ಹತ್ರ ಹೋಗಿ ಅವಳನ್ನ ತನ್ನ ಕಡೆಗೆ ಎಳೆದು, ಬೃಷಿಮಾ ಪ್ಲೀಸ್, ಈಗಾಗಲೇ ಅವಳು ಏನು ಕಷ್ಟದಲ್ಲಿದ್ದಾಳೆ ಎಂದು ನಮಗೆ ತಿಳಿಯದು. ಹಾಗಿರುವಾಗ ನಾವು ಕೂಡ ಅವಳನ್ನ ಹೀಗೆ ನೋಯಿಸುವುದು ತುಂಬ ತಪ್ಪಮ್ಮ ಎಂದು ಅವನು ಹೇಳಿದನು. ಬ್ರದರ್, ಏನಿದ್ದರೂ ಇವಳು ಮಾಡಿದ್ದು ಅತಿ ದೊಡ್ಡ ತಪ್ಪಲ್ವಾ? ರಾವಣ್ ಇವಳ ಮೇಲೆ ಎಷ್ಟು ಜೀವ ಇಟ್ಟಿದ್ದ ಎಂದು ನಿಮ್ಮೆಲ್ಲರಿಗೂ ಗೊತ್ತು ತಾನೆ. ಹಾಗಿರುವಾಗ ಇವನು ಬೆದರಿಸಿದ ಒಂದೇ ಕಾರಣಕ್ಕಾಗಿ ರಾವಣನನ್ನ ಬಿಟ್ಟು ಹೋಗಿದ್ದು ಎಷ್ಟು ದೊಡ್ಡ ತಪ್ಪು ಗೊತ್ತಾ? ಅವನು ಎಷ್ಟು ನೊಂದಿರ್ತಾನೆ ಎಂದು ಇವಳು ಸ್ವಲ್ಪವಾದರೂ ಯೋಚಿಸಬೇಕಿತ್ತಲ್ವಾ ಎಂದು ಬೃಷಿಕಾ ಕಿರುಚಿದಳು. ರಾವಣ್ ಇನ್ನು ಇವರ ಕಡೆಗೆ ತಿರುಗದೆ ಗೋಡೆಯನ್ನ ನೋಡುತ್ತಾ ಕಠಿಣವಾಗಿ ನಿಂತಿದ್ದನು. ಹರ್ಷಿಕಾಳ ಧ್ವನಿ ಕೇಳಿದರೂ ಅವಳ ಕಡೆಗೆ ತಿರುಗುವ ಯೋಚನೆ ಅವನಿಗೆ ಸ್ವಲ್ಪವೂ ಬರಲಿಲ್ಲ. ಇನ್ನು ಕೆನ್ನೆಯ ಮೇಲೆ ಕೈ ಇಟ್ಕೊಂಡು ಬಿಕ್ಕುತ್ತಿದ್ದ ಹರ್ಷಿಕಾಳನ್ನ ನೋಡಿದ ಬೃಷಿಕಾಳಿಗೆ ಕೋಪವೇ ಬರ್ತಿತ್ತು. ನೀನೊಬ್ಬಳು ಮಾಡಿದ ತಪ್ಪಿನಿಂದ ನಮ್ಮ ಕುಟುಂಬವೇ ಅಂದು ಎಷ್ಟು ಅವಮಾನಕ್ಕೊಳಗಾಯಿತು ಎಂದು ನಿನಗೆ ಗೊತ್ತಾ? ನಮ್ಮ ಅಪ್ಪ ಅಮ್ಮ ನೀನ್ ಏನಾದೆ, ನಿನ್ಗೇನು ಸಮಸ್ಯೆ ಆಯಿತು ಹೀಗೆ ಏನು ತಿಳಿಯದೆ ಅಂದು ಮಂಟಪದಲ್ಲಿ ತತ್ತರಿಸಿ ನಿಂತಿದ್ರು. ಸರಿ, ಅವರನ್ನ ಬಿಡು. ನಿನ್ನನ್ನೇ ಜೀವ ಎಂದುಕೊಂಡಿದ್ನಲ್ಲ, ಅವನ ಬಗ್ಗೆ ಆದರೂ ಸ್ವಲ್ಪ ಯೋಚಿಸಿದ್ಯಾ? ಇವತ್ತು ಅವನು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿರುವುದು ಕೂಡ ನಿನ್ನ ಮೇಲಿರುವ ಕೋಪದಿಂದಲೇ ಹೊರತು ನನ್ನ ಜೊತೆ ಕೂಡಿ ಬಾಳುವುದಕ್ಕಾಗಿ ಅಲ್ಲ ಎಂದು ಬೃಷಿಕಾ ಕೋಪದಿಂದ ಕಿರುಚಿದ್ಲು. ಆ ಸಮಯದಲ್ಲಿ ಬೃಷಿಕಾ ಎಂಬ ಗರ್ಜನೆ ಆ ಜಾಗವನ್ನೆಲ್ಲ ಆವರಿಸಿತು. ಅದಕ್ಕೆ ಎಲ್ಲರೂ ಹೆದರಿ ಧ್ವನಿ ಬಂದ ಕಡೆಗೆ ನೋಡಿದ್ರು. ಬೃಷಿಕಾಳ ಕಡೆಗೆ ತಿರುಗಿ ಅವಳನ್ನ ಬೇಟೆಯಾಡುವ ಸಿಂಹದ ತೋರಣೆಯಲ್ಲಿ ನಿಂತು ಕಣ್ಣುಗಳು ಕೆಂಪಾಗಿ ಮುಖ ಗಂಟಿಕ್ಕಿ ನೋಡುತ್ತಿದ್ದನು ರಾವಣ್ ವಿಭೀಶ್ವರ್. ಅವನ ಕೋಪವನ್ನ ಕಂಡು ಹರ್ಷಿಕಾ ಹೆದರಿ ರೋಸ್ಲಿನ್ ಹಿಂದೆ ಹೋಗಿ ಅವನ ಬಳಿ ಅಡಗಿಕೊಂಡಳು. ರಾವಣ್ಣ ನೋಟ ಬೃಷಿಕಾಳನ್ನ ಹೊರತುಪಡಿಸಿ ಬೇರೆ ಯಾರ ಕಡೆಯೂ ತಿರುಗಲಿಲ್ಲ. ಯಾಕೆ? ಅವನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಾಗಿ ಹೇಳುವ ಹರ್ಷಿಕಾಳ ಕಡೆಗೂ ಅವನ ನೋಟ ಹೋಗಲಿಲ್ಲ. ಅವನ ನೋಟ ಪೂರ್ತಿಯಾಗಿ ಬೃಷಿಕಾಳ ಮೇಲೆಯೇ ತೀವ್ರವಾಗಿ ಇತ್ತು. ಮಾರ್ಷಲ್, ರೋಸ್ ಇಬ್ಬರು ಮುಂದೆ ಏನ್ ನಡೆಯುವುದೋ ಎಂದು ಭಯದಲ್ಲೇ ಇದ್ರು. ಚೈತ್ರನ್ ಕೂಡ ರಾವಣನ ಕೋಪದ ಮುಖವನ್ನ ಕಂಡು ಭಯದಿಂದ ನಿಂತಿದ್ದನು. ಆದ್ರೆ ಬೃಷಿಕಾ ಕಣ್ಣುಗಳಲ್ಲಿ ಸ್ವಲ್ಪವೂ ಭಯವಿಲ್ಲದೆ ಅವನನ್ನೇ ನೇರವಾಗಿ ನೋಡುತ್ತಾ ನಿಂತಿದ್ಲು. ಇನ್ನೊಂದು ಮಾತು ನಿನ್ನ ಬಾಯಿಂದ ಬಂತೋ ಆಮೇಲೆ ನಾನು ಮನುಷ್ಯನಾಗಿಯೇ ಇರುವುದಿಲ್ಲ ಎಂದನು ಗರ್ಜಿಸುತ್ತಾ ರಾವಣ್. ಅವನು ಯಾವುದಕ್ಕಾಗಿ ಈ ಮಾತನ್ನ ಹೇಳಿದನು ಎಂಬುದು ಒಬ್ಬೊಬ್ಬರಿಗೆ ಒಂದೊಂದು ತರಹ ಅರ್ಥವಾಯಿತು. ಚೈತ್ರನ್, ರೋಸ್ಲಿನ್, ಮಾರ್ಷಲ್ ಎಂಬ ಮೂವರು ಹರ್ಷಿಕಾಳನ್ನ ಅವಳು ಬೈದಿದ್ರಿಂದಲೇ ರಾವಣ್ ಬೃಷಿಕಾಳನ್ನ ಬೈಯುತ್ತಿದ್ದಾನೆ ಎಂದು ಯೋಚಿಸುತ್ತಿದ್ರು. ಬೃಷಿಕಾಳಿಗೆ ಮಾತ್ರವೇ ತನಗೆ ಗೊತ್ತು, ರಾವಣ್ ತನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದು ತನ್ನ ಅಕ್ಕನ ಮೇಲಿರುವ ಕೋಪದಿಂದಲೇ ಎಂದು ಹೇಳಿದ್ದರಿಂದಲೇ ಅವನು ಕೂಗುತ್ತಿದ್ದಾನೆ ಎಂಬುದು. ಅಷ್ಟರಲ್ಲಿ ವಾಸುದೇವನ್ ಮತ್ತು ಆದವಿಯು ಅಲ್ಲಿಗೆ ಬಂದು ತಲುಪಿದ್ದರು. ಭಾರತದ ಮಣ್ಣಿನಲ್ಲಿ ಕಾಲಿಟ್ಟಾಗಲೇ ರೋಸ್ಲಿನ್ ಅವರಿಬ್ಬರಿಗೂ ಮಾಹಿತಿ ತಿಳಿಸಿ ತಾವು ಈಗ ನೇರವಾಗಿ ರಾವಣ್ಣ ಮನೆಗೆ ಹೋಗುತ್ತಿರುವುದಾಗಿ ಅವಳು ಹೇಳಿದ್ದರಿಂದ ತಮ್ಮ ಮಗಳು ತಮಗೆ ಮರಳಿ ಬಂದ್ಬಿಟ್ಲು ಎಂಬ ಸಂತೋಷದಲ್ಲಿ ಇಬ್ಬರು ಇಲ್ಲಿಗೆ ಬಂದು ತಲುಪಿದ್ರು. ಹರ್ಷಿಕಾಳನ್ನ ಕಂಡ ಆದವಿ, ಹರ್ಷಿಮಾ ಎಂದು ಬಿಕ್ಕಳಿಸುತ್ತಾ ಅವಳ ಬಳಿಗೆ ಓಡಿ ಅವಳನ್ನ ಅಪ್ಪಿಕೊಂಡರು. ಅಮ್ಮ ಎಂದು ಕಣ್ಣೀರಿಡುತ್ತಾ ಅವಳನ್ನ ತಾನು ಮರಳಿ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಳು. ಹರ್ಷಿಕಾ, ನನ್ನ ಚಿನ್ನವೇ, ಎಲ್ಲಿ ಹೋಗಿದ್ಯಮ್ಮ? ಈ ಅಮ್ಮನನ್ನ ಬಿಟ್ಟು ನೀನಿಲ್ಲದೆ ಈ ಅಮ್ಮ ಎಷ್ಟು ಕಷ್ಟಪಟ್ರು ಗೊತ್ತಾ ಎಂದು ಅವಳ ಮುಖದ ತುಂಬೆಲ್ಲ ಮುತ್ತಿಡುತ್ತಾ ಆದವಿ ಕಣ್ಣೀರಿನಿಂದ ಅವಳೊಂದಿಗೆ ಮಾತನಾಡುತ್ತಿದ್ರು. ವಾಸುದೇವನ್ ಅವರಿಗೆ ಕಣ್ಣುಗಳಲ್ಲಿ ಕಣ್ಣೀರು ಹೊರಗೆ ಬರಲೋ ಬೇಡವೋ ಎಂದು ಪ್ರಶ್ನೆ ಕೇಳುತ್ತಿತ್ತು. ಪ್ರಯತ್ನಪಟ್ಟು ಅದನ್ನ ಒಳಗೆ ಅದುಮಿಟ್ಟುಕೊಂಡು ದೃಢವಾಗಿ ಅವಳ ಹತ್ತಿರ ಹೋಗಿ ಅವಳ ತಲೆಯನ್ನ ಸವರಿದರು. ತನ್ನ ತಂದೆಯ ನಿಷ್ಕಲ್ಮಶ ಪ್ರೀತಿಯನ್ನ ಅರಿತವಳು ಅವರ ಮುಖವನ್ನ ನೋಡುವ ಶಕ್ತಿ ಇಲ್ಲದೆ
ಹಾಗೆಯೇ ಅವರ ಎದೆಯ ಮೇಲೆ ವಾಲಿಬಿಟ್ಟಳು. ತನ್ನ ಮಗಳನ್ನ ತನ್ನೊಂದಿಗೆ ಅಪ್ಪಿಕೊಂಡವರಿಗೆ ಮನಸ್ಸಿನಲ್ಲಿ ಅವಳು ಮರಳಿ ತಮ್ಮ ಬಳಿಗೆ ಬಂದು ತಲುಪಿದ್ದನ್ನ ನೆನೆಸಿ ತುಂಬ ಸಂತೋಷಪಟ್ಟರು. ವೃಷಿಕ ರಾವಣ್ ಹೇಳಿದ ಮಾತುಗಳನ್ನ ಬದಿಗೊತ್ತಿ ತನ್ನ ನೋಟವನ್ನ ರುದ್ರೇಶನ ಕಡೆಗೆ ತಿರುಗಿಸಿದಳು. ಅವನು ಇವರ ಈ ಪ್ರೀತಿಯ ಹೋರಾಟವನ್ನೆಲ್ಲ ದ್ವೇಷದಿಂದಲೇ ನೋಡುತ್ತಿದ್ದನು. ಏ ಅರ್ಷಿ, ಎಷ್ಟು ಧೈರ್ಯ ಇದ್ರೆ ನೀನು ಇಲ್ಲಿಗೆ ಬಂದಿದೀಯೇನೆ? ಎಲ್ಲವೂ ಮರ್ತೋಯ್ತಾ? ಈಗ ನಿನ್ನ ತಂಗಿ ನಿನ್ನಿಂದಾಗಿ ಅವಮಾನಕ್ಕೊಳಗಾಗಿ ನಿಂತಿದ್ದಾಳೆ. ಅದು ನಿನ್ನ ತಂಗಿಯಲ್ಲ, ನೀನೇ ಎಂದು ಹೇಳಿ ನಿನ್ನನ್ನು ಅವಮಾನಗೊಳಿಸಲು ನನಗೆ ಒಂದು ನಿಮಿಷ ಹಿಡಿಯುವುದಿಲ್ಲ ಎಂದು ರುದ್ರೇಶ್ ಕೋಪದಿಂದ ಕಿರುತ್ತಿದ್ದ. ಅವನ ಕೆನ್ನೆಗೆ ಒಂದು ಏಟು ಕೊಟ್ಟಳು ವೃಷಿಕ. ತನ್ನನ್ನು ಹೊಡೆದವಳನ್ನ ಕಣ್ಣುಗಳನ್ನ ಉರುಳಿಸಿ ರುದ್ರೇಶ್ ಮುಖ ಗಂಟಿಕ್ಕಿ ನೋಡಲು, ಇನ್ನೊಂದು ಮಾತು ನಿನ್ನ ಬಾಯಿಂದ ಬಂತೋ ನಿನ್ನನ್ನ ಇಲ್ಲೇ ಕೊಂದು ಬಿಡುತ್ತೇನೆ, ಅರಿವಿಲ್ಲದವನೇ. ನಿಜವಾದ ಪ್ರೀತಿಗೂ ಸುಳ್ಳಾದ ಪ್ರೀತಿಗೂ ನಿನಗೆ ವ್ಯತ್ಯಾಸ ತಿಳಿಯುವುದಿಲ್ಲವೇ ಎಂದು ಅವಳು ಕೋಪದಿಂದ ಕಿರುಚಿದಳು. ಅವಳು ಹೇಳಿದ್ದನ್ನ ಕೇಳಿ ಏನೆಂದು ಅರ್ಥವಾಗದೆ ಉಪ್ಪು ಸುಕ್ಕಿ ಅವಳನ್ನ ನೋಡಿದನು ರುದ್ರೇಶ್. ನೀನು ಯಾರ ಮೇಲೆ ಜೀವವನ್ನೇ ಇಟ್ಟಿದ್ದೀಯೋ ಅವಳು ಒಳ್ಳೆಯವಳಲ್ಲ, ತುಂಬ ಕೆಟ್ಟವಳು ಎಂದು ವೃಷಿಕ ಹೇಳಿದಳು. ಅವಳು ಹೇಳಿದ್ದನ್ನ ಕೇಳಿ ರುದ್ರೇಶ್ಗೆ ಆಕ್ರೋಶ ಬಂದಿತು. ಏಯ್, ನನ್ನ ಮೋನಾ ಬಗ್ಗೆ ಮಾತನಾಡಲು ನಿನಗೆ ಯಾವುದೇ ಹಕ್ಕಿಲ್ಲ ಕಣೆ. ಅವಳು ಎಷ್ಟು ಒಳ್ಳೆಯವಳು ಗೊತ್ತಾ? ಅವಳು ನನ್ನ ದೇವತೆ, ನನ್ನ ಬದುಕೆ ಅವಳು. ಅವಳನ್ನು ನೀವೆಲ್ಲರೂ ಸೇರಿಯೇ ಕೊಂದಿದ್ದು. ಅದಕ್ಕೂ ಮುಖ್ಯ ಕಾರಣ ನಿನ್ನ ಅಕ್ಕ ಮತ್ತು ಈ ರಾವಣ್ ತಾನೆ ಎಂದು ರುದ್ರೇಶ್ ಹುಚ್ಚನಂತೆ ಕಿರುಚ್ತಾ ಇದ್ದ. ಮೊದಲು ಏನು ನಡೆಯಿತು ಎಂದು ನಿನಗೆ ತಿಳಿಯುವುದೇ ಎಂದು ಗರ್ಜಿಸಿದನು ರಾವಣ್. ಅವನ ಸದ್ದಿಗೆ ರುದ್ರೇಶನ ಬಾಯಿಗೆ ಬೀಗ ಹಾಕಿದಂತಾಗಿ ಮುಚ್ಚಿಕೊಂಡ. ಅವನ ಮುಂದೆ ಗಂಭೀರವಾದ ನಡೆಯೊಂದಿಗೆ ಬಂದು ನಿಂತವನು, ಮೊದಲು ನಿನ್ನ ಮೋನಾ ಏನು ಕೆಲಸ ಮಾಡಿದ್ದಾಳೆ ಎಂದು ನಿನಗೆ ತಿಳಿಯುತ್ತಾ ಎಂದನು ಗಂಭೀರವಾದ ಧ್ವನಿಯಲ್ಲಿ. ಏಕೋ ವೃಷಿಕಳ ಬಳಿ ಕಿರುಚಿ ಆರ್ಭಟ ಮಾಡಿದವನಿಗೆ ರಾವಣ್ಣ ಮುಂದೆ ಮಾತನಾಡುವುದಕ್ಕೂ ಬಾಯಿ ತೆರೆಯಲು ಸಾಧ್ಯವಾಗಲಿಲ್ಲ. ಸುಮ್ಮನೆ ಕುಳಿತಿದ್ದನು. ಇನ್ನು ತನ್ನ ತಂದೆಯ ಅಪ್ಪಿಕೊಳ್ಳುವಿಕೆಯಲ್ಲಿ ಹತ್ತಿರವಾಗಿ ನಿಂತಿದ್ದವಳನ್ನ ತಿರುಗಿ ಒಂದು ನೋಟ ನೋಡಿದನು ರಾವಣ್. ಆಗಲೇ ಅವಳನ್ನ ಪೂರ್ತಿಯಾಗಿ ನೋಡುತ್ತಿರುವುದು. ಆದರೂ ಅವನ ಮುಖದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಹರ್ಷಿಕಾ, ಇಲ್ಬಾ ಎಂದನು ಗಂಭೀರವಾದ ಧ್ವನಿಯಲ್ಲಿ. ಅವಳು ಅವನನ್ನ ನೋಡುವ ಶಕ್ತಿ ಇಲ್ಲದೆ ಸುಮ್ಮನೆ ಹಾಗೆಯೇ ನಿಂತಿದ್ಲು. ನಿನಗೆ ಕರೆದಿದ್ದು ಹರ್ಷಿಕಾ, ಇಲ್ಬಾ ಎಂದನು ಮತ್ತೆ ಗರ್ಜನೆಯಾಗಿ ರಾವಣ್. ಅದಕ್ಕೆ ಭಯದಿಂದ ನಡುಗಿ ಹೋದವಳು ತನ್ನ ತಂದೆಯನ್ನ ನೋಡ್ದ. ಹೋಗು ಎಂದು ಕಣ್ಣುಗಳಲ್ಲೇ ಸನ್ನೆ ಮಾಡಿದರು ವಾಸುದೇವನ್. ಮೆಲ್ಲನೆ ಹೆಜ್ಜೆ ಇಟ್ಟು ರಾವಣ್ ಹತ್ತಿರ ಹೋದವಳು 2 ಅಡಿ ದೂರದಲ್ಲೇ ಅವನ ಬಳಿ ನಿಂತು ತಲೆ ತಗ್ಗಿಸಿದಳು. ನೀನು ಯಾವುದಕ್ಕಾಗಿ ಅಂದು ನನ್ನನ್ನು ವಂಚಿಸಿ ಹೊರಟೋದೆ ಎಂದನು ಶಾಂತವಾದ ಧ್ವನಿಯಲ್ಲಿ. ವಂಚಿಸು ಹೊರಟು ಹೋದೆ ಎಂದು ಅವನು ಹೇಳಿದ್ದನ್ನ ಕೇಳಿ ಮತ್ತಷ್ಟು ಅವಳ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯಲಾರಂಭಿಸಿತು. ರಾವಣ ಎಲ್ಲವೂ ತಿಳಿದು ನೀನೇ ಹೀಗೆ ಎಂದು ವೃಷಿಕ ಏನೋ ಮಾತನಾಡಲು ಬಂದಳು. ನಿಲ್ಸು ಎಂದು ಗರ್ಜನೆಯಾಗಿ ಅವಳ ಕಡೆಗೆ ಕೈ ನೀಡಿ ಒಂದೇ ಮಾತಿನಲ್ಲಿ ಹೇಳಿದನು. ಅದರಲ್ಲಿ ವೃಷಿಕಳ ಮುಂದಿನ ಮಾತು ತೆಗೆದು ಹೋಗಲು ಕಣ್ಣುಗಳಿಂದ ಬೇಡ ಎಂದು ಸನ್ನೆ ಮಾಡಿದಳು ವೃಷಿಕ. ಅದನ್ನ ಬದಿಗೊತ್ತಿದವನು ಹರ್ಷಿಕಳ ಕಡೆಗೆ ತಿರುಗಿ, ಹೇಳು, ಯಾವುದಕ್ಕಾಗಿ ಅಂದು ನನ್ನನ್ನು ವಂಚಿಸಿ ಓಡುವುದೆ ಎಂದನು ಮತ್ತೆ ಗಂಭೀರವಾಗಿ. ಅವಳಿಗೆ ಅಂದು ನಡೆದ ಘಟನೆಗಳನ್ನ ಹೇಗೆ ಹೇಳುವುದೆಂದು ತಿಳಿಯದೆ ಅಳುತ್ತಲೇ ನಿಂತಿದ್ಲು. ನಾನೇ ಹೇಳುತ್ತೇನೆ ಎಂದನು ರುದ್ರೇಶ್. ಎಲ್ಲರೂ ಅವನ ಧ್ವನಿಗೆ ತಿರುಗಲು ರಾವಣ್ ಇನ್ನೂ ತನ್ನ ನೋಟವನ್ನ ಬದಲಾಯಿಸದೆ ಹರ್ಷಿಕಾಳನ್ನೇ ತೀವ್ರವಾಗಿ ನೋಡುತ್ತಾ ನಿಂತಿದ್ದನು. ರುದ್ರೇಶ್ ಅಂದಿನ ಘಟನೆಗಳನ್ನ ಹೇಳಲು ಪ್ರಾರಂಭಿಸಿದನು. ಮೊನಾಲಿಯ ಸಾವು ಆದ ನಂತರ ರುದ್ರೇಶ್ ಹುಚ್ಚನಂತೆ ಕಾಣುತ್ತಿದ್ದನು. ರಾವಣ್ಣನ್ನು ಮತ್ತು ಹರ್ಷಿಕಾಳನ್ನ ಸೇಡು ತೀರಿಸಿಕೊಳ್ಳುವುದು ಎಂದು ಯೋಚಿಸುತ್ತಿದ್ದವನಿಗೆ ರಾವಣ್ಣ ಕಂಪನಿಯಲ್ಲಿ ಕೆಲಸಕ್ಕಾಗಿ ಆಳುಗಳು ಬೇಕಾಗಿದ್ದಾರೆ ಎಂಬ ಜಾಹೀರಾತು ಕಣ್ಣಿಗೆ ಬಿದ್ದಿತು. ಅದನ್ನ ನೋಡುತ್ತಾ ನಕ್ಕವನು ರಾವಣ್ಣ ಕಂಪನಿಗೆ ಇಂಟರ್ವ್ಯೂಗೆ ಹೋದನು. ರಾವಣ್ ಆಗ ಹರ್ಷಿಕಾಳ ಮೇಲಿರುವ ಪ್ರೀತಿಯ ಅಮಲಿನಲ್ಲಿ ಯಾರನ್ನು ಗಣನೆಗೆ ತೆಗೆದುಕೊಳ್ಳದೆ ತನ್ನದೇ ಲೋಕದಲ್ಲಿ ಸಂಚರಿಸುತ್ತಿದ್ದನು. ಅವನ ಸಂತೋಷವನ್ನ ಕಂಡು ಮತ್ತಷ್ಟು ತನ್ನೊಳಗೆ ದ್ವೇಷವನ್ನ ಬೆಳೆಸಿಕೊಂಡ ರುದ್ರೇಶ್ ಅವನ ಕಂಪನಿಯಲ್ಲಿ ಹೇಗೋ ಕೆಲಸಕ್ಕೆ ಸೇರ್ಬಿಟ್ಟನು. ಅದರ ನಂತರ ಕೆಲವು ದಿನಗಳು ಅವನ ಬಳಿ ಒಳ್ಳೆಯವನಂತೆ ನಟಿಸಿ ಅವನ ನಂಬಿಕೆಯನ್ನ ಗಳಿಸಬೇಕೆಂದು ಯೋಚಿಸಿದನು.
ಅದಕ್ಕಾಗಿ ಕೆಲಸಗಳನ್ನು ಮಾಡಲು ತೊಡಗಿದನು. ತಾನು ತುಂಬ ಕಷ್ಟಪಟ್ಟು ದುಡಿಯುತ್ತಿರುವುದಾಗಿಯೂ ಕೆಲಸಕ್ಕೆ ಪ್ರಾಮಾಣಿಕನಾಗಿಯೂ ರಾವಣ್ಣ ಮುಂದೆ ರುದ್ರೇಶ್ ತೋರಿಸಿಕೊಳ್ತಿದ್ದ. ಯಾವುದೋ ಒಂದು ನಂಬಿಕೆಯಲ್ಲಿ ಅವನನ್ನ ತನ್ನ ಪಿಎ ಆಗಿ ಪದೋನ್ನತಿ ಮಾಡಿದನು ರಾವಣ್. ಇದಕ್ಕಾಗಿಯೇ ತಾನೇ ಕಾಯುತ್ತಿದ್ದೆ ಎಂಬುತ್ತಿದ್ದ ಇದಕ್ಕಾಗಿ ತಾನೇ ನಾನು ಕಾಯ್ತಿದ್ದೆ ಎನ್ನುತ್ತಿದ್ದ ರುದ್ರೇಶ್ ಅವನ ಮನೆಗೆ ಕಾಲಿಟ್ಟನು. ಮನೆಯಲ್ಲಿರುವ ಕೆಲಸದವರೆಲ್ಲರೂ ತನ್ನ ಹತೋಟಿಗೆ ತಂದುಕೊಂಡು ಒಬ್ಬ ಸರ್ವಾಧಿಕಾರಿಯಂತೆ ಅವರ ಬಳಿ ನಡೆದುಕೊಂಡನು. ಅದಕ್ಕೆ ಕಾರಣ ತಾನು ಎಷ್ಟೇ ಹೀಗೆ ನಡೆದುಕೊಂಡರೂ ರಾವಣ್ ಹೇಳಿಯೇ ತಾನು ಮಾಡುತ್ತಿದ್ದಾನೆ ಎಂದು ಕೊನೆಯಲ್ಲಿ ಅವರನ್ನ ರಾವಣ್ಣಿಗೆ ಎದುರಾಗಿ ತಿರುಗಿಸಿಬಿಟ್ಟ. ಆ ಮನೆಯಿಂದ ಎಲ್ಲರನ್ನ ಹೊರಗೆ ಕಳುಹಿಸಿ ಬಿಡಬೇಕು. ಅದರ ನಂತರ ರಾವಣ್ಣ ಬಗ್ಗೆ ಅವರೇ ಹೊರಗೆ ಅಪಪ್ರಚಾರ ಮಾಡ್ತಾರೆ ಎಂದು ಅವನು ಯೋಚಿಸಿದ್ದನು. ಅದನ್ನೇ ಅವನು ಮಾಡುತ್ತಲೂ ಇದ್ದನು. ದಿನಗಳು ಉರುಳಿದಂತೆ ಹರ್ಷಿಕಾ ಮತ್ತು ರಾವಣ್ಣ ಮದುವೆಯ ಕೆಲಸಗಳು ಪ್ರಾರಂಭವಾಗುವುದನ್ನು ಕಂಡವನು ಹೇಗಾದರೂ ಇವರ ಮದುವೆಯನ್ನು ತಡೆದು ನಿಲ್ಲಿಸಬೇಕೆಂದು ಯೋಚಿಸಿ ತನಗೂ ಯೋಚನೆಗಳನ್ನು ರೂಪಿಸಲು ತೊಡಗಿದನು. ಅಂದು ಹರ್ಷಿಕಾ ಮತ್ತು ರಾವಣ್ಣ ಮದುವೆಯ ವೈಭವಕ್ಕಾಗಿ ಹರ್ಷಿಕಾಳಿಗೆ ಮೆಹಂದಿ ಕಾರ್ಯಕ್ರಮ ನಡೆಯುತ್ತಿತ್ತು. ರಾವಣ್ ಕೆಲಸದ ನಿಮಿತ್ತ ಚೈತ್ರನಿಗೆ ಎಲ್ಲ ಜವಾಬ್ದಾರಿಗಳನ್ನು ಒಪ್ಪಿಸಿ ಬಿಟ್ಟಿದ್ದನು. ಎಲ್ಲ ಕೆಲಸಗಳನ್ನು ಎಳೆದುಕೊಂಡು ಮಾಡುತ್ತಿದ್ದನು. ಎಷ್ಟೇ ಒಳಗೊಳಗೆ ನೋವಿದ್ದರೂ ಅದನ್ನು ಹೊರಗೆ ತೋರಿಸಿಕೊಳ್ಳದೆ ನಗುಮುಖದಿಂದ ಎಲ್ಲವನ್ನ ಮಾಡಿದನು. ಮನಸ್ಸಿನೊಳಗೆ ಹಲವು ಬಾರಿ ಸತ್ತು ಮಂಡಿಯುತ್ತಿದ್ದನು ಅವನು. ಈ ಮಧ್ಯದ ದಿನಗಳಲ್ಲಿ ರುದ್ರೇಶ್ ಚೈತ್ರನನ್ನ ಸಂಪೂರ್ಣವಾಗಿ ರಾವಣ್ಣಿಂದ ದೂರ ಇಟ್ಟಿದ್ದನು. ಚೈತ್ರನ್ ಅವನನ್ನ ನೋಡಬೇಕೆಂದು ಪ್ರಯತ್ನಿಸಿದರೂ ಏನಾದರೂ ಒಂದು ಕಾರಣ ಹೇಳಿ ಅವನನ್ನ ಭೇಟಿಯಾಗದಂತೆ ತಡೆದು ಚೈತ್ರನನ್ನ ಮತ್ತು ರಾವಣ್ಣನ ಪ್ರತ್ಯೇಕಿಸಿ ಬಿಟ್ಟಿದ್ದನು ರುದ್ರೇಶ್. ಚೈತ್ರನ್ಗೆ ರುದ್ರೇಶ್ನ ಈ ಕೃತ್ಯಗಳು ಇಷ್ಟವಾಗದೆ ಹೋಗಿದ್ದರಿಂದ ಹೇಗಾದರೂ ಇದನ್ನ ರಾವಣ್ಗೆ ಹೇಳ್ಬಿಡ್ಬೇಕು ಎಂದು ಯೋಚಿಸುತ್ತಿದ್ದವನಿಗೆ ಅವರ ಮದುವೆಯ ಕೆಲಸಗಳು ಹೆಚ್ಚಾಗಿದ್ದರಿಂದ ಇದನ್ನ ಮರೆತೇ ಬಿಟ್ಟಿದ್ದನು. ರುದ್ರೇಶ್ ಸಂತೋಷವಾಗಿ ತನ್ನ ಗೆಳತಿಯರೊಂದಿಗೆ ನಕ್ಕು ಮಾತನಾಡುತ್ತಲೇ ಮೆಹಂದಿ ಇಟ್ಟ ಕೈಗಳಿಗೆ ಸಂತೋಷವಾಗಿದ್ದ ಹರ್ಷಿಕಾಳನ್ನ ದ್ವೇಷದಿಂದಲೇ ನೋಡ್ತಿದ್ದ. ಇವತ್ತು ಮಾತ್ರವೇ ನೀನು ಹೀಗೆ ನಕ್ಕು ಸಂತೋಷವಾಗಿರಲು ಸಾಧ್ಯ. ಇದರ ನಂತರ ನಿನ್ನ ಬದುಕಿನಲ್ಲಿ ಸಂತೋಷ ಎನ್ನುವುದೇ ಇಲ್ಲದೆ ಹೋಗಿಬಿಡುತ್ತದೆ ಎಂದು ಮನಸ್ಸಿನೊಳಗೆ ಅಂದುಕೊಂಡವನು ತಾಳ್ಮೆಯಿಂದ ತನ್ನ ಯೋಚನೆಯನ್ನ ಕಾರ್ಯಗೊಳಿಸಲು ಕಾಯುತ್ತಿದ್ದನು. ರಾತ್ರಿ ಎಲ್ಲರೂ ಬಹಳ ಸಮಯದ ನಂತರ ನಿದ್ರಿಸಲು ಹೋದರು. ಹರ್ಷಿಕಾಳಿಗೆ ಕೊಡುವುದಕ್ಕಾಗಿ ಕೆಲಸದವನೊಬ್ಬ ಹಾಲನ್ನ ತೆಗೆದುಕೊಂಡು ಹೋಗುವುದನ್ನ ನೋಡಿದವನು ಅವನನ್ನ ತಡೆದು, ಇದನ್ನ ನಾನು ಬೇರೆ ಒಬ್ಬರ ಬಳಿ ಕೊಟ್ಟು ಹರ್ಷಿಕಾ ಮೇಡಮ್ಗೆ ಕೊಡಲು ಹೇಳ್ತೇನೆ. ನಿಮ್ಗೆ ತಾನೇ ಮದುವೆಗೆ ಬೇಕಾದ ಸಾಮಗ್ರಿಗಳೆಲ್ಲ ಎಲ್ಲಿದೆ ಎಂದು ಗೊತ್ತಿರೋದು. ಅಲ್ಲಿಗೋಗಿ ನಾನು ಹೇಳುವವರಿಗೆ ಅದನ್ನೆಲ್ಲ ತೆಗೆದುಕೊಡಿ ಎಂದು ಹೇಳಿ ಅವನನ್ನ ಕಳಿಸ್ಬಿಟ್ಟ. ತನ್ನ ಕೈಯಲ್ಲಿದ್ದ ಹಾಲಿನ ಲೋಟವನ್ನ ಅದರೊಳಗೆ ನಿದ್ರೆ ಮಾತ್ರೆಗಳನ್ನು ಬೆರೆಸಿ ಅದನ್ನ ಮತ್ತೊಬ್ಬನಿಗೆ ಕೊಟ್ಟು, ಇದನ್ನ ಹರ್ಷಿಕಾ ಮ್ಯಾಮ್ಗೆ ಕೊಟ್ಬಿಡಿ ಎಂದು ಹೇಳಲು ಅವನು ಸರಿ ಎಂದು ಹೇಳಿ ಹರ್ಷಿಕಾಳ ಕೋಣೆಗೆ ಹೋಗಿ ಅವಳಿಗೆ ಕೊಟ್ಟು ಬಂದನು. ಆಯಾಸದಲ್ಲಿದ್ದ ಹರ್ಷಿಕಾ ಹಾಲನ್ನ ಕುಡಿದು ಹಾಸಿಗೆಯ ಮೇಲೆ ಮಲಗಿಬಿಟ್ಟಳು. ಮದುವೆಯ ಕೆಲಸಗಳಿರುವುದರಿಂದ ಅವಳ ಕೋಣೆಯನ್ನ ಲಾಕ್ ಮಾಡಬೇಡ ಎಂದು ಆದವಿ ಹೇಳಿದ್ದರಿಂದ ಕೋಣೆಯನ್ನ ಚಿಲಕ ಹಾಕದೆಯೇ ಅವಳು ಕೋಣೆಯೊಳಗೆ ಮಲಗಿ ನಿದ್ರಿಸಿ ಬಿಟ್ಟಿದ್ದಳು. ಅವಳು ಯಾವಾಗ ನಿದ್ರಿಸುತ್ತಾಳೆ ಎಂದು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅವಳನ್ನ ಗಮನಿಸುತ್ತಲೇ ಇದ್ದವನು ಅವಳು ನಿದ್ರಿಸಿದ ತಕ್ಷಣ ಅವಳನ್ನ ಎತ್ಕೊಂಡು ಮನೆಯಿಂದ ಹೊರಗೆ ಬಂದನು. ಅದಕ್ಕೆ ಮುಂಚೆಯೇ ಮನೆಯಲ್ಲಿರುವ ಎಲ್ಲ CCTV ಕ್ಯಾಮರಾಗಳನ್ನು ಅವನು ಆಫ್ ಮಾಡಿ ಬಂದಿದ್ದರಿಂದ ಇವನು ಮಾಡುವ ಕೆಲಸಗಳು ಯಾವುದು ಕ್ಯಾಮರಾದಲ್ಲಿ ದಾಖಲಾಗಲಿಲ್ಲ. ನಿದ್ರೆಯನ್ನು ಮೀರಿದ ಅರೆ ಪ್ರಜ್ಞೆಯ ಸ್ಥಿತಿಯಲ್ಲಿ ಅವಳು ಇದ್ದಳು. ಅವಳನ್ನ ಮೋನಾಳ ಮನೆಗೆ ಎತ್ಕೊಂಡು ಹೋದ. ಪರಿಮಳ ಮೌನ ತೀರಿಕೊಂಡ ನಂತರ ಹುಚ್ಚು ಹಿಡಿದವಳಂತೆ ಆಗಿಬಿಟ್ಟಿದ್ದಳು. ಅವಳನ್ನ ಗ್ರಾಮದಲ್ಲಿರುವ ತನ್ನ ಸ್ವಂತ ಮನೆಗೆ ಕಳುಹಿಸಿಕೊಟ್ಟಿದ್ದನು. ಇವನು ಈಗ ಈ ಮನೆಯಲ್ಲಿ ಮೋನಾಳ ನೆನಪುಗಳೊಂದಿಗೆ ಬದುಕಲು ಪ್ರಾರಂಭಿಸಿದ್ದನು. ಅಲ್ಲಿಗೆ ಅವಳನ್ನ ಎತ್ಕೊಂಡು ಹೋದವನು ಅಲ್ಲಿದ್ದ ಹಾಸಿಗೆಯ ಮೇಲೆ ಅವಳನ್ನ ದಪ್ಪನೆ ಹಾಕಿ ಅವಳನ್ನ ದ್ವೇಷದಿಂದ ನೋಡಿದನು. ನನ್ನ ಮೋನಾಳನ್ನ ಕೊಂದ್ಬಿಟ್ಟು ನೀನು ಸಂತೋಷವಾಗಿದ್ದೀಯಾ? ಇಲ್ಲ, ನೀನು ಸಂತೋಷವಾಗಿರಲೇಬಾರ್ದು. ಇವತ್ತಿನೊಂದಿಗೆ ನಿನ್ನ ಸಂತೋಷವನ್ನು ನಾಶ ಮಾಡ್ತೇನೆ ಎಂದವನು ಅವಳ ಬಟ್ಟೆಗಳನ್ನು ಕಳಚಲು ತೊಡಗಿದನು. ಮರುದಿನ ಬೆಳಿಗ್ಗೆ ಹರ್ಷಿಕಾ ಕಣ್ಣು ಬಿಟ್ಟು ನೋಡುವಾಗ ಮೈ ಮೇಲೆ ಬಟ್ಟೆಗಳಿಲ್ಲದೆ ಹೊದಿಕೆ ಮಾತ್ರವೇ
ಒಸ್ಸಿತ್ತು. ಅದನ್ನು ಕಂಡು ಗಾಬರಿಯಿಂದ ತಡಬಡಿಸಿ ಎದ್ದವಳು ತಾನಿದ್ದ ಜಾಗವನ್ನು ಕಂಡು ಭಯದಲ್ಲಿ ನಡುಗಲು ತೊಡಗಿದಳು. ಆ ಸಮಯದಲ್ಲಿ ಕೋಣೆಯ ಬಾಗಿಲನ್ನು ತೆರೆದುಕೊಂಡು ಒಳಗೆ ಬಂದನು ರುದ್ರೇಶ್. ಅವನನ್ನು ಅಲ್ಲಿ ಸ್ವಲ್ಪವೂ ನಿರೀಕ್ಷಿಸದವಳು ಹೊದಿಕೆಯನ್ನು ಚೆನ್ನಾಗಿ ಮೈಗೆ ಸುತ್ತುಕೊಂಡು ಭಯದಿಂದ ಹಾಸಿಗೆಯ ಮೂಲೆಗೆ ಸರಿದಳು. ಹೇಯ್, ನಾನು ಹೇಗೆ ಇಲ್ಲಿಗೆ ಬಂದೆ? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದೀಯಾ? ನೀನಿಲ್ಲಿ ಏನು ಮಾಡ್ತಿದೀಯಾ ಎಂದು ಕೋಪದಿಂದ ಕೇಳಿದ್ಲು. ಅವಳನ್ನು ತುಟಿ ತಿರುಗಿಸಿ ನಕಲಿ ನಗೆಯಿಂದ ನೋಡಿದವನು, ಅದೇನು ಮೇಡಮ್ ಹೀಗೆ ಕೇಳ್ತೀರಾ? ನೈಟ್ ಚೆನ್ನಾಗಿ ನನ್ನ ಜೊತೆ ಬಳುಕಿ ಕುಲುಕಿ ಈಗ ಹೀಗೆ ಪ್ರಶ್ನೆ ಕೇಳಿದರೆ ನಾನು ಏನು ಮಾಡೋದು? ಆದರೆ ಸುಮ್ಮನೆ ಹೇಳಬಾರ್ದು. ಸೂಪರ್ ತಾನೇ ನೀನು? ಕಿಕ್ಕಾಗಿತ್ತು ಗೊತ್ತಾ? ನಾನೇ ಲೆಕ್ಕವಿಲ್ಲದೆ ಎಷ್ಟೋ ಬಾರಿ ಟ್ರೈ ಮಾಡಿಬಿಟ್ಟೆ. ಆದರೆ ಇನ್ನೂ ನಿನ್ನ ಮೇಲಿರುವ ಮೋಹ ತೀರಲಿಲ್ಲ ನನಗೆ ಎಂದು ಮೈ ಮುರಿದು ರುದ್ರೇಶ್ ಸೋಮಾರಿತನದಿಂದ ಹೇಳಿದ. ಅವನು ಹೇಳಿದ್ದನ್ನು ಕೇಳಿ ಆಘಾತಕ್ಕೊಳಗಾದಳು ಹರ್ಷಿಕಾ. ಮುಂದುವರೆಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಪ್ಲೀಸ್ ಸಪೋರ್ಟ್ನ ಮಾಡಿ. ಥ್ಯಾಂಕ್ ಯು.